ಬರೀ ತೆಂಗಿನ ಮರಕ್ಕೆ ಮಾತ್ರ ಬೇಕು, ಇಲ್ಲಿ ಬೇರೆ ಏನು ಬೆಳೆ ಇಲ್ಲ ಅಂತಂದಾಗ ಹಾ. ಅವ್ರೇನ್ ಮಾಡ್ತಾರ, ಇದನ್ನ ಅದನ್ನ ಮಾತ್ರ ಲೈನ್ ಆನ್ ಮಾಡ್ಕೋತಾರೆ. ಈ ಸ್ಪ್ರಿಂಕ್ಲರ್ನ ತೆಗೆದು ಇಟ್ಬಿಟ್ರೆ ಇದ್ರಲ್ಲಿ ನೀರು ಬರಲ್ಲ. ಓಕೆ. ನೋಡಿ ಇಲ್ಲಿ ಇದರಲ್ಲೇ ಒಂದು ಕನೆಕ್ಷನ್ ಕೂಡ ಇರುತ್ತೆ. ಇದ್ರಲ್ಲಿ ಹಾಫ್ ಇಂಚ್ ಕನೆಕ್ಷನ್ ತಗೊಂಡು ಡ್ರಿಪ್ ಮಾಡ್ಕೋಬೇಕು ಅಂದ್ರೆ ಡ್ರಿಪ್ ಲೈನ್ ಬೇಕಾದ್ರೂ ಮಾಡ್ಕೋಬಹುದು. ಸ್ಪ್ರಿಂಕ್ಲರ್ ಹಾಕೋಬೇಕು ಅಂದ್ರೆ ಸ್ಪ್ರಿಂಕ್ಲರ್ ಹಾಕೋಬಹುದು. ಯಾವ ಸ್ಪ್ರಿಂಕ್ಲರ್ ಬೇಕಾದ್ರೂ ಹಾಕೋಬಹುದು. ಮತ್ತೆ ರೀಇನ್ಸ್ಟಾಲ್ ಮಾಡಕ್ಕೆ ಯಾವುದೇ ಟೂಲ್ಸ್, ಗಮ್ಮು, ಬ್ಲೇಡು ಏನು ಬೇಕಾಗಿಲ್ಲ. ಓಕೆ. ಹೆಣ್ಮಕ್ಳು ಕೂಡ ಮಾಡ್ಕೊಂಡ್ಬಿಡ್ಬೋದು. ಇದು ಪೂರ್ತಿ ಎಲ್ಲ ಥ್ರೆಡ್ ಸಿಸ್ಟಮ್ ಮಾಡ್ಬಿಟ್ಟಿದ್ರೆ. ಹೌದು, ಎಲ್ಲ ಥ್ರೆಡ್ ಸಿಸ್ಟಮ್ ಮಾಡಿದ್ದೀವಿ. ಇಲ್ಲಿ ಈ ಕಡೆ ಮೇಲ್ಗಡೆ ಇರೋದು ಅಷ್ಟೇ. ನೀವು ಸ್ಪ್ರಿಂಕ್ಲರ್ ನೀವು ತೆಗೆದ್ರೆ ಇಲ್ಲಿ ಯಾವ ಸ್ಪ್ರಿಂಕ್ಲರ್ ಬೇಕಾದ್ರೂ ಹಾಕೋಬಹುದು. ಓಕೆ. ಇದಕ್ಕೆ ನಿಮಗೆ ಮಿಸ್ಟರ್ಸ್ ಬೇಕಾ, ನಿಮಗೆ ಮೈಕ್ರೋ ಸ್ಪ್ರಿಂಕ್ಲರ್ಸ್ ಬೇಕಾ, ಜೆಟ್ ಬೇಕಾ, ಇದು ನಿಮಗೆ 100 ವರ್ಷ ಆದ್ರೂ ಏನು ಆಗಲ್ಲ. ಇದು ಹಿಂಗೆ ಇರುತ್ತೆ. ಬೇರೆಯವ್ರಿಗೆ ಕೊಡ್ಬೋದು. ಇದು ಆ ರೇಟಲ್ಲಿ ಕೊಡ್ಬೋದು. ಇದನ್ನ ಪೈಪ್ ತೆಗೆದ್ಬಿಟ್ರೆ ಹಿಂಗಿಷ್ಟೇ ತೆಗೆದ್ಬಿಡೋದಷ್ಟೇ. ನೀವು ಇದನ್ನ ಬೇಕಾದ್ರೆ ನೀವು ತಿರುಗಿಸ್ಕೋಬಹುದು. ಈಗ ಮೇಲ್ಗಡೆ ಈ ಕಡೆ ಮೇಲ್ ಮಾಡ್ಕೋಬಹುದು. ಇದನ್ನ ನೀವು ಈ ಪೈಪನ್ನ ಒಳಗಡೆ ಫಿಕ್ಸ್ ಮಾಡಿ ಇದನ್ನ ಹಿಂಗ್ ಲಾಕ್ ಮಾಡೋದಷ್ಟೇ. ಮೇಲ್ಗಡೆ ಇನ್ನೊಂದು ಸ್ಪ್ರಿಂಕ್ಲರ್ ಬೇಕಂದ್ರೆ ಹಾಕಬಹುದು. ಹೌದು. ಈ ಬೋರ್ವೆಲ್ಗೆ ಅವ್ರು ಫಿಲ್ಟರ್ ಹಾಕಿಲ್ಲ, ಡೈರೆಕ್ಟ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. 1.5 ವರ್ಷ ಆಗಿದೆ. ಥ್ರೆಡೆಡ್ ಇರುತ್ತೆ. ಒಂದ್ ಸೈಡ್ ಫೀಮೇಲ್, ಒಂದ್ ಸೈಡ್ ಮೇಲ್ ಥ್ರೆಡೆಡ್. ಓಕೆ. ಬಾಲ್ವಾಲ್. ಸೊ ಈ ಬಾಲ್ವಾಲ್ನ ಕನೆಕ್ಟ್ ಮಾಡ್ಕೊಂತೀವಿ. ಸೊ ಎಲ್ಲೆಲ್ಲಿ ನಮಗೆ 20 ಫೀಟ್ ಬೇಕಂದ್ರೆ 20 ಫೀಟು, 40 ಫೀಟ್ ಬೇಕಂದ್ರೆ 40 ಫೀಟು, 15 ಫೀಟ್ ಬೇಕಂದ್ರೆ 15 ಫೀಟು. ಸೊ ಇದು ನೆಟ್ ಬೋಲ್ಟ್ ನಾವು ಟೈಟ್ ಮಾಡ್ಕೋಬೇಕು. ಡಾಲ್ಫಿನ್ ಸ್ಪ್ರಿಂಕ್ಲರ್ ಇರಿಗೇಷನ್ ಸಿಸ್ಟಮ್ ಪ್ರಾಡಕ್ಟ್ ಯೂಸ್ ಮಾಡ್ತಿರೋ ರೈತರನ್ನ ನಾವು ಸಂದರ್ಶನ ಮಾಡಿದ್ವಿ. ಗೊತ್ತಾಯ್ತು ಇದು ನಿಮ್ ಕಂಪನಿ ಪ್ರಾಡಕ್ಟ್ ಅಂತ. ಸೊ ಸರ್, ನಿಮ್ ಬಗ್ಗೆ ಸ್ವಲ್ಪ ಮಾಹಿತಿ ಹಂಚ್ಕೊಳ್ಳಿ ಸರ್. ನನ್ನ ಹೆಸರು ಶಿವಕುಮಾರ್ ಅಂತ. ನಾನು ಈ ಡಾಲ್ಫಿನ್ ಇರಿಗೇಷನ್ ಕಂಪ್ನಿನಲ್ಲಿ ಕಮರ್ಷಿಯಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಓಕೆ. ಹೊಸದಾಗಿ ರೈತರುಗಳು ನನಗೊಂದು ಈ ಇರಿಗೇಷನ್ ಕ್ಷೇತ್ರದಲ್ಲಿ ಸುಮಾರು 30 ವರ್ಷದಷ್ಟು ಎಕ್ಸ್ಪೀರಿಯನ್ಸ್ ಇದೆ. ನಾವು ತುಂಬಾ ಜನ, ಸಾವಿರಾರು ಜನ ರೈತರು ನೋಡಿದ್ದೀನಿ. ಅವ್ರ ಪ್ರಾಬ್ಲಮ್ಗಳು, ಒಬ್ಬೊಬ್ರದ್ದು ಏನೇನು ತೊಂದರೆಗಳಿರುತ್ತೆ, ಅಲ್ಲಿ ಬೇಸಿಕ್ ಪ್ರಾಬ್ಲಮ್ಸ್ ಏನು, ಟೆಕ್ನಿಕಲ್ ಪ್ರಾಬ್ಲಮ್ ಏನು, ಕಮರ್ಷಿಯಲ್ ಪ್ರಾಬ್ಲಮ್ ಏನು, ಅದೆಲ್ಲ ನೋಡಿಕೊಂಡು ನಾನು ನಮ್ಮ ಡಾಲ್ಫಿನ್ ಇರಿಗೇಷನಲ್ಲಿ ನಾನೇ ಟಾಪ್ ಪೊಸಿಷನಲ್ಲಿ ಇರೋದ್ರಿಂದ ಆ ರೈತರುಗಳಿಗೆ ಏನು ಬೇಕು ಅದನ್ನು ಅವ್ರ ಪ್ರಾಬ್ಲಮ್ನ ಅಟೆಂಡ್ ಮಾಡೋಕ್ಕೋಸ್ಕರ ನಮ್ಮ ಹತ್ರ ಯಾವ ಥರ ಸಿಸ್ಟಮ್ ಇರಬೇಕು, ಸರ್ವಿಸ್ ಇರಬೇಕು ಅನ್ನೋದ್ರ ಮೇಲೆ ನಮ್ಮ ಮಾರ್ಕೆಟಿಂಗ್ ಸ್ಟ್ರಾಟಜಿನ ನಾವು ಇವಾಗ ಡಿಫೈನ್ ಮಾಡ್ಕೊಂಡಿದ್ದೀವಿ, ಬೇರೆ ಥರ ಮಾಡ್ಕೊಂಡಿದ್ದೀವಿ. ನಾವೀಗ ನೋಡಿ, ಇಲ್ಲಿ ನಮ್ಗೆ ರೈತರಿಗೆ ಬೇಕಾಗೋದೇನಪ್ಪ ಅಂತ ಹೇಳಿದ್ರೆ ಅವ್ರಿಗೆ ಕಡಿಮೆ ಖರ್ಚಲಾಗಬೇಕು, ತುಂಬ ದಿವಸ ಬಾಳಿಕೆ ಬರಬೇಕು. ತುಂಬ ದಿನ ಅಂತಂದರೆ ದಿನಗಳಲ್ಲ, ವರ್ಷಗಳು. ನಾವು ಯಾವುದೇ ಒಂದು ಸಿಸ್ಟಮ್ನ ಕೊಟ್ಟರೆ ಅದು ರೈತರು ಅವ್ರ ಮಕ್ಕಳಿಗೆ ಅದನ್ನು ತಿರ್ಗಾ ಮತ್ತೆ ವರ್ಗಾಯಿಸ್ಬಿಟ್ಟು ಹೋಗೋ ಥರ ಇರಬೇಕು. ಹೌದು. 2 ವರ್ಷ, 3 ವರ್ಷ, 5 ವರ್ಷ ಮಾಡಿ ಅದು ಮತ್ತೆ ತಿರ್ಗಾ ಇನ್ನೊಂದ್ಸರಿ ಇನ್ವೆಸ್ಟ್ ಮಾಡಿ ಅಂತೇಳಿ ಮಾಡೋ ಥರ ಇರಬಾರ್ದು. ಸೊ ಆ ರೀತಿನಲ್ಲಿ ನಾವೇನು ಮಾಡಿದ್ದೀವಿ, ಮೊದಲೆಲ್ಲ ಇದರಲ್ಲಿ LLDP ನಲ್ಲಿ ಬರ್ತಾ ಇತ್ತು. LLDP ನಲ್ಲಿ ಬಿಸಿಲಿಗೆ ಬಂದ್ರೆಲ್ಲ ಪೂರ್ತಿ ಒಣಗೋಗ್ಬಿಡುತ್ತೆ. ಮತ್ತೆ ಸುಮ್ಮನೆ ಹಿಂಗೆ ಇದ್ರ ಮೇಲೆ ಹಿಂಗೆ ಬಡಿದ್ರೆ ಅದು ಮುರಿದೋಗುತ್ತೆ ಪೂರ್ತಿ. ತಿರ್ಗಾ ಹೊಸದಾಗಿಸ್ಬೇಕು. ಈಗ ನಾವೆಲ್ಲ ಇದೆಲ್ಲ PE ಪೈಪ್ಸ್, HTP ಪೈಪ್ಗಳಲ್ಲಿ ಈ ಸಿಸ್ಟಮ್ ನ ಸರ್, ಏನ್ ವ್ಯತ್ಯಾಸ? ಈಗ HTP ಪೈಪ್ ಅಂತ ಹೇಳ್ತೀರಾ, ಆ ಪೈಪ್ ಮತ್ತೆ ನಾರ್ಮಲ್ ಪೈಪ್ ಏನ್ ವ್ಯತ್ಯಾಸ? ನಾರ್ಮಲ್ PVC ಪೈಪ್ಸ್ ಅಂದ್ರೆ ಯೂಶಲಿ ಅದು ಏನ್ ಮಾಡ್ತಾರೆ, ಇರಿಗೇಷನ್ ಪೈಪ್ಸ್ ಬೇರೆ ಇರುತ್ತೆ. ಈ ಕಮರ್ಷಿಯಲ್ ಸ್ಯಾನಿಟರಿಗೆ ಹಾಕೋ PVC ಪೈಪ್ಸ್ ಬೇರೆ ಇರುತ್ತೆ. ಈಗ ನೀವು ಹಾರ್ಡ್ವೇರ್ ಶಾಪ್ಗಳಿಗೆಲ್ಲ ಹೋದ್ರೆ ಅವ್ರು ಆಲ್ಮೋಸ್ಟ್ ಅವ್ರು ಕೊಡೋದೆಲ್ಲ non-ISI ಪೈಪ್ಸ್ ಮತ್ತೆ ಸ್ಯಾನಿಟರಿ ಗ್ರೇಡ್ದು ತುಂಬಾ ಇದು ರಿಕ್ವೈರ್ಮೆಂಟ್ ಆಗಿ ಗೊತ್ತಿರುವಂತ ಕಸ್ಟಮರ್ಸ್ ಬಂದ್ರೆ ಅವ್ರಿಗೆ ಹೇಳ್ಬಿಟ್ಟು ಅವ್ರು ಅದನ್ನ ಇರಿಗೇಷನ್ ಪೈಪ್ಸ್ ತಗೊಳ್ತಾರೆ. ನೀವು ಯಾವುದೇ ಪೈಪ್ಸ್ ನಾವೇನ್ ಮಾಡ್ತೇವೆ, UV ರೇಸ್ಗೆ ಪೈಪ್ ಅಲ್ಲಿ ಇದ್ರ ಕೆಮಿಕಲ್ ಪ್ರಾಪರ್ಟೀಸ್ ಇರುತ್ತಲ್ಲ, ಅದು ಪೂರ್ತಿ ಹಾಳಾಗೋಗಿರುತ್ತೆ. ಒಂದು 3-4 ವರ್ಷ ಆದ್ಮೇಲೆ ಅದೇನಾಗುತ್ತೆ, ಎಲ್ಲ ಪೂರ್ತಿ ಟೊಳ್ಳಾಗಿ ಹೊಡೆದ್ರೆ ಸಾಕು, ಮುರಿದೋಗ್ಬಿಡ್ತದೆ ಪೂರ್ತಿ. ಅದೇ ಇದು HTP, ಹೈ ಡೆನ್ಸಿಟಿ ಪಾಲಿಕ್ಲೀನ್ ಪೈಪ್ ಅಂತ ಹೇಳಿ. ಓಕೆ. ಇದು ನೀವು ಎಷ್ಟೇ ಯಾವುದೇ ಟೆಂಪರೇಚರ್ ಅಲ್ಲಿ ನೀವು 45 ಡಿಗ್ರಿ ಟೆಂಪರೇಚರ್ ಇಟ್ಟರು ನಿಮಗೆ ಏನಾಗಲ್ಲ ಇದು. ಓಕೆ. ಇದು ಬರೀ ಈಗ ಇದನ್ನ ಅದು ವೀಡ್ ಕಟರ್ಸ್ ಎಲ್ಲ ಯೂಸ್ ಮಾಡ್ತಿರ್ತಾರೆ. ಆ ವೀಡ್ ಕಟರ್ನ ಇದ್ರೆ PVC ಪೈಪ್ ಇದ್ರೆ ಅದರ ವೈರ್ ಇದಕ್ಕೆ ತಗಲ್ತು ಅಂದ್ರೆ ಪೈಪ್ ಕೆಟ್ಟಾಗೋಗ್ಬಿಡುತ್ತದೆ. ಸೊ ಈ ಇದರಲ್ಲಿ ಇದಕ್ಕೆ ಪೈಪ್ ಅದು ಈ ವೀಡ್ ಕಟರ್ ಮೇಲೆ ಇದ್ರ ಮೇಲೆ ಯೂಸ್ ಮಾಡಿದ್ರು ಏನೂ ಆಗೋದಿಲ್ಲ ಪೈಪ್. ಓಕೆ. ಜೊತೆಗೆ ಇದನ್ನ ಇದು ನಿಮಗೆ ಮುರಿದೋಗಲ್ಲ ಇದು ಪೂರ್ತಿ. ಓಕೆ. ಹೌದು, ನೋಡ್ತಾ ಇರ್ಬೋದು, ನಾನು ಬೆಂಡ್ ಮಾಡ್ತಾ ಇದ್ದೀನಿ. ಸೊ ಬೇರೆ ನಾರ್ಮಲ್ ಕಂಪನಿ ಪೈಪ್ ಆದ್ರೆ ಇಲ್ಲಿ ಮಡಚ್ಕೊಂಡ್ಬಿಡುತ್ತೆ ಒಂದೇ ಸಾರಿ. ಈ ತರ ಬೆಂಡ್ ಮಾಡ್ಬಿಟ್ರೆ ಮಡಚ್ಕೊಳುತ್ತೆ. ಮತ್ತೆ ಅದು ನಾನು ಸ್ಟ್ರೈಟ್ ಮಾಡಿದ್ರೆ ಕೂಡ ಹಂಗೆ ಎಷ್ಟು ಬೇಕೋ ಹಂಗೆ ಸ್ಟ್ರೈಟ್ ನಿಂತ್ಕೊಳ್ಳೋದು ನೋಡಿ. ಹೌದು, ನಿಂತ್ಕೊಳ್ಳೋದು ಇದೆಯಲ್ಲ ಇದರಲ್ಲಿ. ಹೌದು, ಅಷ್ಟೇ. ಹಿಂಗೆ ಯಾವ ತರ ಬೇಕಾದ್ರೂ ನಿಂತ್ಕೊಳ್ಳೋದು, ಫ್ಲೆಕ್ಸಿಬಲ್ ಆಗಿದೆ ಇದು. ಇದು ನಿಮಗೆ ಯಾವ ಹೈಟ್ ಅಲ್ಲಿ ಬೇಕಾದ್ರೂ ಬರುತ್ತೆ. ಸಪೋರ್ಟ್ ಅಲ್ಲಿ ಭೂಮಿ ಕರೆಕ್ಟ್ ಆಗಿ ಒಂದೇ ಲೆವೆಲ್ ಅಲ್ಲಿ ಇರಲ್ಲ ಅಂತಂದಾಗ ಇದ್ರ ಅವ್ರ ಕಡ್ಡಿನೋ ಅಥವಾ ಬೇರೆ ಏನಾದ್ರು ಮೆಟಲ್ ರಾಡ್ ಇಟ್ಬಿಟ್ಟು ಅವರದನ್ನ ಫಿಕ್ಸ್ ಮಾಡ್ಕೊಳ್ತಾರೆ ಅದನ್ನ ಅವರು. ಓಕೆ. ಎಲ್ಲ ಥ್ರೆಡಬಲ್ ಸಿಸ್ಟಮ್ ಮಾಡಿದೀರಾ? ಯಾವುದು ಗಮ್ ಆಗ್ಲಿ ಕಟ್ ಮಾಡೋದು ಸಿಸ್ಟಮ್ಗಳಲ್ಲಿ ಏನಿದೆ ಅಂದ್ರೆ ಯಾವುದೇ ಹಾರ್ಡ್ವೇರ್ ಶಾಪ್ ಹೋಗಿ ಐಟಮ್ ತಗೊಂಡ್ಬರ್ಬೇಕು, ಹಾಕ್ಬೇಕು, ರಿಪೇರಿ ಮಾಡಬೇಕು, ಟೂಲ್ಸ್ ಬೇಕು ಅನ್ನೋ ತರ ಇರಲ್ಲ. ಎಲ್ಲ ಸುಮ್ಮನೆ ತೆಗೆದ್ಬಿಟ್ಟು ಬಂದ್ರೆ ಹಂಗೆ ಫಿಕ್ಸ್ ಮಾಡ್ಬೋದು ಅದನ್ನ. ತೆಂಗಿನ ಮರಕ್ಕೆ ಮಾತ್ರ ಬೇಕು, ಇಲ್ಲಿ ಬೇರೆ ಏನು ಬೆಳೆ ಇಲ್ಲ ಅಂತಂದಾಗ ಅವ್ರೇನ್ ಮಾಡ್ತಾರೆ, ಅದನ್ನ ಮಾತ್ರ ಲೈನ್ ಆನ್ ಮಾಡ್ಕೋತಾರೆ. ಈ ಸ್ಪ್ರಿಂಕ್ಲರ್ನ ತೆಗೆದು ಇಟ್ಬಿಟ್ರೆ ಇದ್ರಲ್ಲಿ ನೀರು ಬರಲ್ಲ. ಓಕೆ. ಬರೀ ಆ ಗಿಡಕ್ಕೆ ಮಾತ್ರ ಆಗುತ್ತೆ. ಈ ಬೇರೆ ಇನ್ನೇನಾದ್ರೂ ನಿಮಗೆ ಇಲ್ಲಿ ಬೇರೆ ಚಿಲ್ಲರೆ ಬೆಳೆಗಳಿಟ್ಟಾಗ ಅದೇನ್ ಮಾಡ್ತಾರೆ ನೋಡಿ, ಇದು ಅಷ್ಟೇ, ಇದು ಕ್ಲಿಪೆಟ್ ವಾಲ್ವ್ ಅಂತ, ಜಸ್ಟ್ ಹಿಂಗೆ ತಿರುಗಿಸುತ್ತೆ, ತೆಗೆದ್ರೆ ತೆಗಿತಾರೆ ಅಷ್ಟೇ ಇದನ್ನ.
ನೋಡಿ ಇವಾಗ ನೀರು ಬರುತ್ತೆ ಅದರಲ್ಲಿ. ಓಕೆ, ಇದು ಲಾಕ್ ಸಿಸ್ಟಮ್ ಇರುತ್ತೆ ಅನ್ಸುತ್ತಲ್ಲ ಇದು ಒಳಗಡೆ ಸ್ಪ್ರಿಂಗ್ ಇರುತ್ತೆ, ಓಕೆ ಲಾಕ್ ಇರುತ್ತೆ. ಇದನ್ನ ಹಾಕ್ಬಿಟ್ಟು ನೀವು ಟೈಟ್ ಮಾಡಿದಾಗ ಏನಾಗುತ್ತೆ, ನೀರು ಬರಲ್ಲ ಇದರಲ್ಲಿ. ಓಕೆ ಈಗ ನಾವು ಮೇಲ್ಗಡೆಯಿಂದ ಸ್ಪ್ರಿಂಕ್ಲರ್ನ ಹಾಕಿ ಪ್ರೆಸ್ ಮಾಡಿದ್ರೆ ಆ ಸ್ಪ್ರಿಂಗ್ ಏನಾಗುತ್ತೆ, ಕೆಳಗಡೆ ಹೋಗುತ್ತೆ, ಅವಾಗ ಅದರಲ್ಲಿ ನೀರು ಬರುತ್ತೆ ಈಚೆಗೆ. ಓಕೆ ಅಷ್ಟೇ, ಇದು ಒಂದೇ ಕೈಯಲ್ಲಿ ಹಾಕ್ಬೋದು ಇದರಲ್ಲಿ. ಇದು ನಿಮಗೆ 20 ಅಡಿ 40 ಅಡಿವರೆಗೂ ಹೋಗುತ್ತೆ ಪ್ರೆಷರ್ ಇದ್ದರೆ. ಚಿಲ್ಲರೆ ಬೆಳೆ ಇಕ್ಕಿದ್ದಾಗ ಇದನ್ನು ಯೂಸ್ ಮಾಡ್ಕೋತಾರೆ. ಬರೀ ತೆಂಗಿನ ಗಿಡಕ್ಕೆ ಮಾತ್ರ ಮಾಡಬೇಕು ಅಂದಾಗ ಅದನ್ನು ಯೂಸ್ ಮಾಡ್ತಾರೆ. ಸೊ ನೀರು ತುಂಬಾ ಉಳಿತಾಯ ಮಾಡಬೇಕು ಅಂದಾಗ ನಾವು ಈ ತರ ಹೌದು, ಸಿಸ್ಟಮ್ ನ ಯೂಸ್ ಮಾಡ್ಕೋಬಹುದು. ಹ್ಮ್. ಇದು ಬಂದ್ಬಿಟ್ಟು ಬೇರೆ ಯಾವ್ದಾದ್ರು ಈಗ ಶೇಂಗಾ ಆಗಿರ್ಬೋದು, ರಾಗಿ ಆಗಿರ್ಬೋದು, ಈ ತರ ಬೆಳೆ ಹಾಕಿದಾಗ ಯಾವ್ದಾದ್ರು ಮಾಡ್ಕೋಬಹುದು. ಒಂದು ಹ್ಯೂಮಿಡಿಟಿ ಕ್ರಿಯೇಟ್ ಆಗಬೇಕು ಅಂತ ಅಂದ್ಕೊಂಡ್ರೆ ಅವಾಗ ಅದನ್ನ ಆ ಥರ ಸ್ಪ್ರಿಂಕ್ಲರ್ ಯೂಸ್ ಮಾಡ್ಬೋದು. ಅದನ್ನ ಸರ್ ಭೂಮಿಯಿಂದ ಇದು PVC ಪೈಪ್ ಇಂದ ಕನೆಕ್ಟ್ ಮಾಡ್ಕೊಂಡಿರೋದಲ್ವಾ? ಎಲ್ಲ PVC ಪೈಪ್ ಇಂದ ಕನೆಕ್ಟ್ ಮಾಡೋದು. ಸೊ ನೀವು PVC ಪೈಪ್ ಕೂಡ ನಿಮ್ ಕಂಪನಿ ಕಡೆಯಿಂದ ಅವೈಲೇಬಲ್ ಇರುತ್ತಾ ಅಥವಾ ಜಸ್ಟ್? ಇಲ್ಲ, ಅವರು PVC ಪೈಪ್ ನಾವು ಮಾಡಲ್ಲ. PVC ಅವ್ರು ನಮ್ಮ ಹತ್ರ HTP ಪೈಪ್ಸ್ ಮಾತ್ರ ಮಾಡ್ತೀವಿ. ಓಕೆ, ಈ PVC ಪೈಪ್ ನೋಡಿ, ಇದು ಫಿನೋಲೆಕ್ಸ್ ಹಾಕಿದ್ದಾರೆ, ಇದೊಂದು ಯಾವ್ದು ಸುಪ್ರೀಂ ಹಾಕಿದ್ದಾರೆ. ಅವ್ರಿಗೆ ಯಾವ್ದು ಬೇಕೋ ಆ ಪೈಪನ್ನು ಹಾಕೋಬಹುದು. ಓಕೆ. ಸೊ ಇದು ಕಂಪನಿ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು ಸರ್? ಮತ್ತೆ ಕಂಪ್ನಿ ಇವರಿದಾರಲ್ಲ ಪ್ರೊಪ್ರೈಟರ್ ಗಜಾನನ್ ಹೆಗ್ಡೆ ಅಂತ, ಹಾ. ಅವರು ಸೌತ್ ಕೇಂದ್ರ ಆದವರು. ಓಕೆ ನಮ್ಮಲ್ಲಿ ಕುಮಟಾ ಕಡೆಯವರು. ಹಾ. ಸೌತ್ ಕೇಂದ್ರ ನಾರ್ತ್ ಕೇಂದ್ರ ಫಾರ್ಮರ್ಸ್ ಎಲ್ಲ ಸ್ವಲ್ಪ ಪ್ರೋಗ್ರೆಸಿವ್ ಆಗಿ ಥಿಂಕ್ ಮಾಡುವಂತ ಫಾರ್ಮರ್ಸ್. ಹಾ. ಅವ್ರೇನ್ ಮಾಡ್ತಾರೆ ಅಂದ್ರೆ ಕೆಲಸ ಕಡಿಮೆ ಮಾಡ್ಕೊಳ್ಳೋಕೋಸ್ಕರ ಮೊದಲಿಂದನೂ ಅಲ್ಲ, ಅವ್ರ ಮನೆಗಳ ಮಕ್ಕಳುಗಳು ಬೇರೆ ಬೇರೆ ಕಡೆ ಹೋಗಿರ್ತಾರೆ, ಹಾ. ಅವ್ರವರೇ ಮಾಡ್ಕೋಬೇಕು. ಹೌದು. ಸೊ ಅವ್ರೇನ್ ಮಾಡ್ತಾರೆ, ಅವ್ರು ತುಂಬಾ ಥಿಂಕ್ ಮಾಡಿ ಅವ್ರು ಮಾಡಿರೋ ಟೂಲ್ಸ್ಗಳೆಲ್ಲ ನೀವು ಕೇಳಿರ್ಬೋದು, ಹಾ. ಅವ್ರಿಗೆ ತುಂಬಾ ಈಸಿ ಮಾಡ್ಕೊಂಡಿರ್ತಾರೆ. ಸೊ ಇವರು ಅಲ್ಲೇ ಆಗಿರೋದ್ರಿಂದ ಅವ್ರು ಏನ್ ಮಾಡ್ತಾ ಇದ್ರು, ರೈತರುಗಳಿಗೆಲ್ಲ ಏನೇನು, ಇವರು ರೈತರೇ, ಅವ್ರಿಗೆ ಪ್ರಾಬ್ಲಮ್ ಎಲ್ಲ ಗೊತ್ತಿತ್ತು. ಇವರು ಪ್ಲಾಸ್ಟಿಕ್ ಟೆಕ್ನಾಲಜಿ ಓದಿರೋದವರು. ಅವಾಗ ಅವ್ರೇನ್ ಮಾಡಿದ್ರು, ಅವ್ರು ಬೇಕಾಗೋ ಟೂಲ್ಸ್ಗಳನ್ನ ಸ್ಟಾರ್ಟಿಂಗ್ ಅಲ್ಲಿ ಅವರೇನೆ ಮಾಡ್ಕೊಂಡು ಅದನ್ನ ಉಪಯೋಗಿಸಿ ಅವರವರ ಪರಿಚಯ ಇರೋರಿಗೆಲ್ಲ ಕೊಟ್ಟು ಮಾಡ್ತಾ ಇದ್ರು ಅವರು. ಓಕೆ. ಸೊ ಅದು ಒಂದೊಂದೇ ಜನಪ್ರಿಯ ಆಗ್ತಾ ಏನ್ ಮಾಡಿದ್ರು ಅವರು, ಈ ಬೇರೆ ಬೇರೆ ಇರಿಗೇಷನ್ ಸಿಸ್ಟಮ್ಸ್ ಅಲ್ಲಿ ಬರೋ ಕಾಂಪೊನೆಂಟ್ಸು ಎಲ್ಲ ಇದೇ ಒಂದು ಸ್ಪ್ರಿಂಕ್ಲರ್ನ ಅಥವಾ ಈ ಸಿಸ್ಟಮ್ ಕ್ಲಪೇಟ್ ಮಾಡಬೇಕು ಅಂತ ಆಗಲಿ, ಬಬ್ಲರ್ ಮಾಡಬೇಕು ಅಂತ ಹೋದ್ರೆ, ಅಥವಾ ಬೇರೆ ಈ ಪೈಪ್ ಮಾಡಬೇಕು ಅಂತಂದ್ರೆ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ, ಅದು ದೊಡ್ಡ ಲೆವೆಲಲ್ಲಿ ಡಿಸಿಷನ್ ತಗೋಬೇಕು, ಎಷ್ಟು ಸೇಲ್ ಆಗುತ್ತೆ ಅದನ್ನೆಲ್ಲ ತಯಾರು ಮಾಡಬೇಕಾದ್ರೆ ಅದಕ್ಕೆ ಇದೆಲ್ಲ ಬೇಕಾಗುತ್ತೆ, ಡೈ ಎಲ್ಲ ಬೇಕಾಗುತ್ತೆ, ಟೂಲ್ ಡೈ ಎಲ್ಲ ಮಾಡಬೇಕಾಗುತ್ತೆ, ಡೆವಲಪ್ಮೆಂಟ್ಗೆ ಎಷ್ಟು ಖರ್ಚಾಗುತ್ತೆ ಹೌದು. ಅದೆಲ್ಲ ಲೆಕ್ಕ ಹಾಕಿ ಅವ್ರು ಮಾಡ್ತಾರೆ. ಇಲ್ಲಿ ಇವ್ರೇನು ಮಾಡ್ತಾರೆ, ಇನ್ಸ್ಟೆಂಟ್ ಆಗಿ ಅವ್ರ ಹತ್ರನೇ ಟೂಲ್ ಅಂಡ್ ಡೈ ಮೇಕಿಂಗ್ ಎಲ್ಲ ಇರೋದ್ರಿಂದ, ಅವರೇ ಡಿಸೈನರ್ ಆಗಿರೋದ್ರಿಂದ ಅವ್ರು ಏನು ಬೇಕೋ ಅದನ್ನ ಅವ್ರು ಮಾಡಿ ಅವರೇ ಬಂದು ಹೊಲದಲ್ಲಿ ತಗೊಂಡೋಗಿ ಹಾಕಿ ಟೆಸ್ಟ್ ಮಾಡಿಬಿಟ್ಟು ಅದ್ರದ್ದೇನೋ ಪ್ರಾಬ್ಲಮ್ ಇದ್ರೆ ತಿರ್ಗಿ ರೆಕ್ಟಿಫೈ ಮಾಡಿ ಅವರು ಇನ್ಸ್ಟಾಲ್ ಮಾಡ್ತಾರೆ ಅದನ್ನ. ಹೀಗೆ ಮಾಡ್ತಾ ಅವ್ರು ಇರಿಗೇಷನ್ ಬೇಕಾಗಿರೋ ಬೇರೆ ಬೇರೆ ಪ್ರಾಡಕ್ಟ್ಸ್ಗಳನ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ತಾ ಬಂದರು. ಹೆಸರಾದ್ಮೇಲೆ ಅವ್ರೇನು ಮಾಡಿದ್ರು, ಎಲ್ಲ ಥರ ಸಿಸ್ಟಮ್ನು ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಹೊಸ ಸಿಸ್ಟಮ್ನ ನಮ್ದು ರೈತರುಗಳಿಗೆ ಒಂದ್ಸಲಿ ತಗೊಂಡ್ರೆ ಮತ್ತಿನ್ ಲೈಫಲ್ಲಿ ತಗೋಬಾರ್ದು, ಅವರೆಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಆಗಬೇಕು. ಜೊತೆಗೆ ತುಂಬಾ ಅವರು ಒಂದು 10 ಎಕರೆ 5 ಎಕರೆ ಎಲ್ಲ ಇಟ್ಕೊಂಡಿರ್ತಾರೆ ಅಂದ್ರೆ 10 ಎಕರೆಗೂ 5 ಎಕರೆಗೂ ಮಾಡೋಷ್ಟು ದುಡ್ಡು ಅವ್ರ ಹತ್ರ ಇರಲ್ಲ. ಹೌದು. ಅವ್ರ ಹತ್ರ 10,000 20,000 ಇರುತ್ತಾ, ಅಷ್ಟರಲ್ಲೇ ತಗೊಂಡು ಯೂಸ್ ಮಾಡ್ಕೊಂಡು ಅದ್ರಲ್ಲಿ ಬೆಳ್ಕೊಂಡು ಅದು ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಹೋಗ್ಬೋದು. ಒಂದು 10,000 ಖರ್ಚು ಮಾಡಿದ್ರೆ ಅವ್ರು 5 ಎಕರೆನೂ ಅವರೇ ಮಾಡ್ಕೋಬಹುದು ಬದಲಾಯಿಸ್ಕೊಂಡು. ಈಗ ನೀವು ನೋಡಿ, ಇಲ್ಲಿ ಹಾಕಿದೀವಲ್ಲ ಪೈಪ್, ಇದೆಲ್ಲ ಪೋರ್ಟಬಲ್ಸ್ ಪೈಪ್, ಸ್ಪ್ರಿಂಕ್ಲರ್. ಇದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ Irrigation pipes. ಯಾವ ಪೈಪ್ ಇದು, ಏನು ಅಂತ, ಏನ್ ಬೆಳೆ ಯೂಸ್ ಮಾಡ್ಕೋಬಹುದು ಇದು ಅಂತ ಹೇಳ್ಬಿಟ್ಟು. ಇದು ಬೆಳೆ ಅಂತ ಏನಿಲ್ಲ, ಯಾವ ಬೆಳೆಗೆ ಬೇಕಾದ್ರೂ ಮಾಡ್ಕೋಬಹುದು. ನೋಡಿ, ಈ ತರ ಪೈಪಲ್ಲಿ ಏನ್ ಮಾಡ್ತೀವಿ ನಾವು, ಒಂದ್ ಕಡೆ ಇದನ್ನ ಕೊಟ್ಟಿರ್ತೀವಿ, ಲಾಕ್ ಸಿಸ್ಟಮ್ ಇದೆ ಅನ್ನಿಸ್ತಾ ಇದೆಯಲ್ವಾ? ಹೌದು. ಸೊ ಜಸ್ಟ್ ಪುಷ್ ಫಿಟ್ ಲಾಕ್ ಅಂತ ಹೇಳ್ತೀವಿ ನಾವು ಇದನ್ನ. ಓಕೆ. ಬೇರೆ ಕಡೆ ಪೈಪ್ ಹೋಗ್ಬಿಟ್ಟು ಇದನ್ನ ಏನ್ ಮಾಡ್ತೀವಿ, ಸಿಕ್ಕ ತಕ್ಷಣ ಕ್ಲಾಂಪ್ ಹಾಕಿದ್ರೆ ಪೈಪ್ ಜಾಯಿನ್ ಆಗುತ್ತೆ. ಈ ಕಡೆ ಲಾಸ್ಟಲ್ಲಿ ನೋಡಿ, ಒಂದು ಎಂಡಲ್ಲಿ ಇದಿದ್ರೆ ಇನ್ನೊಂದು ಎಂಡಲ್ಲಿ ನಾವು ಇದನ್ನ ಆಲ್ರೆಡಿ ಫಿಕ್ಸ್ ಮಾಡಿರ್ತೀವಿ, ಇದರಲ್ಲಿ ಪ್ರೀ ಫಿಕ್ಸ್ ಆಗಿರುತ್ತೆ. ಓಕೆ. ನೋಡಿ, ಇಲ್ಲಿ ಇದರಲ್ಲೇ ಒಂದು ಕನೆಕ್ಷನ್ ಕೂಡ ಇರುತ್ತೆ. ಇದ್ರಲ್ಲಿ 1/2 ಇಂಚ್ ಕನೆಕ್ಷನ್ ತಗೊಂಡು ಡ್ರಿಪ್ ಮಾಡ್ಕೋಬೇಕು ಅಂದ್ರೆ ಡ್ರಿಪ್ ಲೈನ್ ಬೇಕಾದ್ರೂ ಮಾಡ್ಕೋಬಹುದು. ಸ್ಪ್ರಿಂಕ್ಲರ್ ಹಾಕೋಬೇಕು ಅಂದ್ರೆ ಸ್ಪ್ರಿಂಕ್ಲರ್ ಹಾಕೋಬಹುದು, ಯಾವ ಸ್ಪ್ರಿಂಕ್ಲರ್ ಬೇಕಾದ್ರೂ ಹಾಕೋಬಹುದು. ಈ 1/2 ಇಂಚಲ್ಲಿ ನಿಮ್ಗೆ ಅಪ್ ಟು 60 ಅಡಿವರೆಗೂ ವರ್ಕ್ ಆಗುವಂತ ಸ್ಪ್ರಿಂಕ್ಲರ್ಸ್, 5 ಅಡಿಯಿಂದ ಹಿಡಿದು ಎಲ್ಲ ಸ್ಪ್ರಿಂಕ್ಲರ್ ಹಾಕೋಬಹುದು. ಯಾವ ಹೈಟಿಗೆ ಬೇಕೋ ಆ ತರ ಹೈಟ್ ಹಾಕಬಹುದು. ನೋಡಿ, ಅಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದರಲ್ಲಿ ನಿಮ್ಗೆ HTP ಇದೆ, ರೈಸರ್ ಪೈಪ್ಸ್ ಇದೆ ಇಲ್ಲಿ ನೋಡಿ. ಇದನ್ನ ಕೈಯೆಲ್ಲ ಹಿಂಗೆ ಫಿಕ್ಸ್ ಮಾಡ್ಕೋತಾರ ಅವರು. ಈಗ ಇದರಲ್ಲಿ ಓಕೆ, ಎಲ್ಲ ಬಿಚ್ಬಿಡ್ಬೋದು. ಇದನ್ನ ಬಿಚ್ಬಿಟ್ಟು ಅವ್ರು ಅಚ್ಚುಕಟ್ಟಾಗಿ ಕ್ಲೀನಾಗಿ ಎಲ್ಲಿ ಬೇಕೋ ಬಿಸಾಕಿದ್ರು ಬಿದ್ದಿರುತ್ತದು, ಬೇಕಾದಾಗ ತಗೋಬಹುದು. ಇದನ್ನ ಮತ್ತೆ ರೀಇನ್ಸ್ಟಾಲ್ ಮಾಡಕ್ಕೆ ಯಾವುದೇ ಟೂಲ್ಸ್, ಗಮ್ಮು, ಬ್ಲೇಡು ಏನು ಬೇಕಾಗಿಲ್ಲ. ಓಕೆ. ಹೆಣ್ಮಕ್ಳು ಕೂಡ ಮಾಡ್ಕೊಂಡ್ಬಿಡ್ಬೋದು. ಇದು ಎಲ್ಲ ಥ್ರೆಡ್ ಸಿಸ್ಟಮ್ ಮಾಡ್ಬಿಟ್ಟಿದ್ರೆ? ಹೌದು, ಎಲ್ಲ ಥ್ರೆಡ್ ಸಿಸ್ಟಮ್ ಮಾಡಿದೀವಿ. ಓಕೆ. ಇದನ್ನ ಫಿಕ್ಸ್ ಮಾಡಿದ್ರೆ ಹಿಂಗೆ ಇದನ್ನ ಇಲ್ಲಿ ಈ ಕಡೆ ಮೇಲ್ಗಡೆ ಇರೋದು ಅಷ್ಟೇ. ನೀವು ಸ್ಪ್ರಿಂಕ್ಲರ್ ನೀವು ತೆಗೆದ್ರೆ ಇಲ್ಲಿ ಯಾವ ಸ್ಪ್ರಿಂಕ್ಲರ್ ಬೇಕಾದ್ರೂ ಹಾಕೋಬಹುದು. ಓಕೆ. ಇದಕ್ಕೆ ನಿಮಗೆ ಮಿಸ್ಟರ್ಸ್ ಬೇಕಾ, ನಿಮಗೆ ಮೈಕ್ರೋ ಸ್ಪ್ರಿಂಕ್ಲರ್ಸ್ ಬೇಕಾ, ಜೆಟ್ ಬೇಕಾ, ಯಾವ್ದು ಬೇಕಾದ್ರೂ ಹಾಕೋಬಹುದು. ಈಗ ಇದನ್ನೆಲ್ಲ ಉಳ್ಬೇಕಾದ್ರೆ ಎತ್ತಿಟ್ಟಿದ್ದಾರೆ. ಇಲ್ಲೊಂದು ಕನೆಕ್ಷನ್ ಇರುತ್ತೆ ಮಧ್ಯದಲ್ಲಿ. ಅವು ಎಲ್ಲ ಕೆಲಸ ಆದ್ಮೇಲೆ ಇದನ್ನ ಹಾಕ್ಬೋದು. ಜಸ್ಟ್ ನೋಡಿ, ಅಲ್ಲಿ ಹಾಕಿದಾರಲ್ಲ ಆ ಥರ ಇದು ಮೇಲ್ಗಡೆನೇ ಇರುತ್ತೆ ಪೈಪ್ ಇದು. ಓಕೆ. ಇದು ಇವಾಗ ನಿಮ್ಮ 10 ಎಕರೆ ಇರುತ್ತೆ, ಅವ್ರ ಹತ್ರ ದುಡ್ಡಿರಲ್ಲ,
ಅವ್ರೇನು ಮಾಡ್ಬೋದು, ಈ ಪೈಪನ್ನ ಒಂದು ಎಷ್ಟು ಪೈಪ್ಗೆ ಅವ್ರಿಗೆ ಇನ್ವೆಸ್ಟ್ಮೆಂಟ್ ಆಗುತ್ತೆ ಅಷ್ಟು ಪೈಪನ್ನು ಅವರು ತಗೊಂಡು ಹಾಕ್ಕೊಂಡು ಅದನ್ನೇ ಬದಲಾಯಿಸ್ಕೊಳ್ತಾ ಹೋಗ್ಬೋದು. ಸರ್ ಇದು ಬೆಂಡ್ ಆಗೋದಾಗ್ಲಿ, ಬಿಸಿಲಿಗೆ ಈಗ ಮೆಲ್ಟ್ ಆಗೋದಾಗ್ಲಿ ಆ ಥರ ಏನು ಸಮಸ್ಯೆ ಇಲ್ವಾ ಸರ್? ಇಲ್ಲ, ಬಿಸಿಲಿಗೆ ನೀವು ಆಲ್ಮೋಸ್ಟ್ ಪ್ಲಾಸ್ಟಿಕ್ಗಳೆಲ್ಲ ಬೆಂಡ್ ಆಗ್ತಾ ಇರುತ್ತೆ, ಮತ್ತು ಹಾಗೆ ಹಾಗೆ ಸ್ಟ್ರೈಟ್ ಆಗುತ್ತೆ. ಅದೊಂದು ಅಡ್ವಾಂಟೇಜ್, ಅದೊಂದು ಡಿಸ್ಅಡ್ವಾಂಟೇಜ್ ಅಲ್ಲ, ಓಕೆ. ತೊಂದರೆ ಅಲ್ಲ. ಯಾಕಂದರೆ ಈ ರೈತರ ಜಮೀನು ಯಾವಾಗಲೂ ನೇರವಾಗಿ ಒಂದೇ ಲೆವೆಲಲ್ಲಿ ಇರಲ್ಲ, ಅಗ್ಗು ದಿಣ್ಣೆ ಎಲ್ಲ ಇದ್ದೇ ಇರುತ್ತೆ. ನಾವು PVC ಪೈಪ್ಗಳು ಇದನ್ನೆಲ್ಲ ಹಾಕಿದ್ರೆ ಹಾಕಬೇಕು, ಹೆಂಗೆ ಹೋಗುತ್ತೋ ಹಾಗೆ ಜಮೀನು ಯಾವ ಥರ ಹೋಗುತ್ತೋ ಅದೇ ಅದ್ರ ಮೇಲೆ ಕೂತ್ಕೊಳ್ಳೋ ಥರ ಇರಬೇಕು. ಸೊ ಅದಕ್ಕೆ ಸೂಟಬಲ್ ಆಗಿರುವಂಥ ಪೈಪ್ಸ್ ಇದೆಲ್ಲ ಪೂರ್ತಿ. ಓಕೆ. ಇನ್ನೊಂದು, ಈಗ ತುಂಬಾ ಬೋರ್ವೆಲ್ಗಳಲ್ಲಿ ನೋಡ್ಬೋದು ಶಿಲ್ಟ್ ಬರುತ್ತೆ ನೀರಲ್ಲಿ. ಸೊ ಫಾರ್ ಎಕ್ಸಾಂಪಲ್ ಮಣ್ಣು ಕಟ್ಕೊಳ್ಳುತ್ತೆ. ಈಗ ಸ್ಪ್ರಿಂಕ್ಲರ್ ಹಾಕಿದೀವಿ ಅಂದ್ರೆ ನೀರ್ ಕಟ್ಕೊಂಡ್ಬಿಟ್ಟು ಪೈಪ್ ಎಲ್ಲ ಕಿತ್ಕೊಳ್ಳೋದು. ಫಿಲ್ಟರ್ ಬರುತ್ತೆ. ಆ ಬೋರ್ವೆಲ್ಗಳಲ್ಲಿ ಯಾವ ತರ ಮಣ್ಣಿದೆ, ಯಾವ ತರ ಇದಿದೆ, ಶಿಲ್ಟ್ ಅದೆಲ್ಲ ಇರುತ್ತೆ, ಚೆಕ್ ಮಾಡಿ ಅದಕ್ಕೆ ಸೂಟಬಲ್ ಆಗಿರೋ ಸ್ಪ್ರಿಂಕ್ಲರ್ ಕೊಡಬೇಕು. ಇಲ್ಲ ಓಪನ್ ಸ್ಪೇಸ್ ಅಲ್ಲಿರೋ ನೀರು ತಗೊಳ್ತಾರೆ ಅಂದ್ರೆ ಅದೆಲ್ಲ ಪಾಶಿ ಇರುತ್ತೆ, ಅವಾಗ ಅದಕ್ಕೆ ಸ್ಯಾಂಡ್ ಫಿಲ್ಟರ್ ಹಾಕ್ಬೇಕಾಗುತ್ತೆ. ಇಷ್ಟ 15 ಎಕರೆ ಜಮೀನ್ ಇದೆ ಇವ್ರದ್ದು. ಹೌದು. ಇವರು ಡಾಕ್ಟರ್ ಕೂಡ, ಗಂಡ ಹೆಂಡತಿ ಇಬ್ರು ಕೂಡ ಡಾಕ್ಟರ್. ಇವ್ರು ಫಿಲ್ಟರ್ ಹಾಕೇ ಇಲ್ಲ. ಓಕೆ. ಆ ಥರ ಬಂದಾಗ ಕ್ಲೀನ್ ಮಾಡ್ಕೋತಾರೆ. ಅದೇ ಡ್ರಿಪ್ಪಲ್ ಆದ್ರೆ ನೀವು ಕ್ಲೀನ್ ಮಾಡೋಕ್ಕಾಗಲ್ಲ, ಅದನ್ನ ಆಸಿಡ್ ಟ್ರೀಟ್ಮೆಂಟ್ ಎಲ್ಲ ಮಾಡ್ಬೇಕು ಅದನ್ನ. ಇಲ್ಲ ಅಂದ್ರೆ ಅವ್ರು ಬೇಜಾರಾಗುತ್ತೆ, ಮಾಡೋಕ್ಕಾಗಲ್ಲ, ಹಾಳು ಮಾಡ್ಬಿಡ್ತಾರೆ. ನಮ್ಮ ಉದ್ದೇಶ ಇರೋದು ರೈತರಿಗೆ ಬೆಳೆ ಅವರಿಗೆ ಇದು ಬೆಳೆಯೋಕ್ಕೆ ತುಂಬ ಕಷ್ಟ ಇದೆ, ಅವ್ರ ಹತ್ರ ಇನ್ವೆಸ್ಟ್ಮೆಂಟ್ ಎಲ್ಲ ಕಷ್ಟ ಇದೆ ಅಂತಂದಾಗ ಅವ್ರು ಎಷ್ಟು 10,000 ಇದೆಯಾ ಕೊನೆಗೆ 10,000ದಲ್ಲೂ ಕೂಡ ಅವ್ರ ಒಂದು ಬೋರ್ವೆಲ್ ಇದ್ರೆ ಮಾಡ್ಬೋದು. ಒಂದ್ ವೇಳೆ ಏನು ಇಲ್ವೇ ಇಲ್ಲ ಅವ್ರಿಗೆ ಅಂತ ಇಟ್ಕೊಳ್ಳಿ, ಮಳೆಗೆ ನಂಬ್ಕೊಂಡು ವ್ಯವಸಾಯ ಮಾಡ್ತಾ ಇರ್ತಾರೆ ಅವರು. ಯಾವುದೋ ಒಂದು ಟೈಮಲ್ಲಿ ಮಳೆ ಬರಲ್ಲ, ಆ ಟೈಮಲ್ಲಿ ಏನಾದರೂ ಅವ್ರಿಗೆ ಮಳೆ ಬಂದು ನೀರು ಹಾಕ್ಲಿಲ್ಲ ಅಂದ್ರೆ ಇಡೀ ಬೆಳೆನೇ ಹಾಳಾಗೋಗುತ್ತೆ. ಸೊ ಅವಾಗ ಅವ್ರು ಜಸ್ಟ್ ಒಂದು ಫೋನ್ ಮಾಡಿದ್ರೆ ಸಾಕು, ನಮ್ಮ ಸರ್ವಿಸ್ ಪ್ರೊವೈಡರ್ಗಳು ಇರ್ತಾರೆ ಎಲ್ಲ ಕಡೆ. ಓಕೆ. ಅವರು ನೀರು ಈ ಥರ ಸಿಸ್ಟಮ್ ಎಲ್ಲ ಅವರು ಇದರಲ್ಲಿ ಟ್ರ್ಯಾಕ್ಟ್ರಲ್ಲಿ ಅಥವಾ ಗಾಡೀಲಿ ಹಾಕೋ ಮುಂದೆ ಜೋಡಿಸ್ಬಿಟ್ಟು ಇರಿಗೇಷನ್ ಮಾಡ್ಕೊಟ್ಟು ಹೋಗ್ತಾರೆ. 1 ಲೀಟ್ರಿಗೆ ಇಷ್ಟು ಪೈಸಾ ಅಂತೇಳಿ ಕಲೆಕ್ಟ್ ಮಾಡ್ಕೋತಾರೆ ಅವರು. ಓಕೆ. ಅದರಿಂದ ಬೇಕಾದಷ್ಟು ಕಡೆ ನಮಗೆ ಇವ್ರಿಗೇನು ಲೋಕಲಲ್ಲಿ ಎಂಪ್ಲಾಯ್ಮೆಂಟ್ ಕೂಡ ಸಿಕ್ಕಿದೆ, ಎಂಪ್ಲಾಯ್ಮೆಂಟ್ ಕೂಡ ಜನರೇಟ್ ಆಗಿದೆ. ರೈತರಿಗೂ ಕೂಡ ಅವ್ರು ಇಮಿಡಿಯೇಟ್ ಆಗಿ ಎಮರ್ಜೆನ್ಸಿ ಇದೆ ಅಂತ ಹೇಳಿದ್ರೆ ಅವ್ರಿಗೆ ವಿತಿನ್ 24 ಅವರ್ಸಲ್ಲಿ ಇರಿಗೇಷನ್ ಕೂಡ ಮಾಡೋಕ್ಕಾಗುತ್ತೆ. ಓಕೆ. ಅವ್ರು ಇನ್ವೆಸ್ಟ್ಮೆಂಟೇ ಮಾಡಬೇಕಾಗಿಲ್ಲ. ಈಗ 1 ಎಕರೆಗೆ ಸರಿಸುಮಾರು ಎಷ್ಟು ಪ್ರಾಡಕ್ಟ್ ಆಗ್ಬೋದು ಮತ್ತೆ ಅದಕ್ಕೆ ಎಷ್ಟು ಖರ್ಚಾಗ್ಬೋದು ಸರ್ ತಗೋಬೇಕು ಅಂತ? ಅದು ಅವರ ಏರಿಯಾ ಯಾವ ತರ ಇರುತ್ತೆ. ನೋಡಿ, ಒಂದು ಸ್ಟೆಪ್ ಇನ್ನೊಂದು ಸ್ಟೆಪ್ ಬೇರೆ ಬೇರೆ ತರ ಎಲಿವೇಶನ್ ಇರುತ್ತೆ. ಎರಡನೇದಾಗಿ ಅವ್ರ ಬೋರ್ವೆಲ್ ಅಲ್ಲಿ ಎಷ್ಟು ನೀರು ಇರುತ್ತೆ, ಪ್ರೆಷರ್ ಇದೆಯಾ ಇಲ್ಲ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬಾ ಕಡಿಮೆ ನೀರಿದೆ ಅಂದ್ರೆ ಅವರು ಸಣ್ಣ ಸ್ಪ್ರಿಂಕ್ಲರ್ಸ್ ಹಾಕ್ಬೇಕು, ಪೈಪ್ ಹತ್ರ ಹಾಕ್ಬೇಕು. ತುಂಬಾ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅವರು ಆಟೋಮೆಟಿಕ್ ಆಗಿ ಬೇರೆ ಬೇರೆ ಎಲ್ಲ ಯೂಸ್ ಮಾಡ್ಕೋಬಹುದು. ನಾವು ಇದರಲ್ಲಿ ಇದನ್ನ ಹಾಕೊಂಡ್ರೆ ಅವರು ಪೂರ್ತಿ ನಾನು 1 ಎಕರೆಗೆ ಅಳವಡಿಸ್ಕೋತೀನಿ ಅಂತ ಹೇಳಿದ್ರೆ ಒಂದು 40,000 ರೂಪಾಯಿ ಆಗುತ್ತೆ ಈ ಮೈಕ್ರೋ ಸ್ಪ್ರಿಂಕ್ಲರ್ ಹಾಕಿದ್ರೆ. 40,000 ರೂಪಾಯಿ. ಅವರಿಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಪೈಪ್ ಇದು ಕೊಟ್ಟಿರ್ತಾರೆ, ಸ್ಪ್ರಿಂಕ್ಲರ್ ಪೈಪ್ ಕೊಟ್ಟಿದ್ದಾರೆ. ಆ ಸ್ಪ್ರಿಂಕ್ಲರ್ ಪೈಪ್ ನ ಉಪಯೋಗಿಸ್ಕೊಂಡು ಈ ಸಿಸ್ಟಮ್ ನ ಹಾಕೊಂಡು ಎತ್ತಿಟ್ಕೋಬಹುದು ಪೂರ್ತಿ. ಓಕೆ. ಇಲ್ಲ ಪರ್ಮನೆಂಟ್ ಆಗಿ ಹಾಕೊಳ್ತೀನಿ ಅಂದ್ರೆ ಹಾಕೋಬಹುದು. ಇವರೆಲ್ಲ ಕೆಲವು ಕಡೆ ಪರ್ಮನೆಂಟ್ ಹಾಕೊಂಡಿದ್ದಾರೆ. ಇವರು ಎಲ್ಲಿ ಅವ್ರು ಉಳುಮೆ ಮಾಡಲ್ಲ ಅಂತ ಇದೆಯೋ ಆ ಜಾಗದಲ್ಲಿ ಪರ್ಮನೆಂಟ್ ಹಾಕೋಬಹುದು. ಒಂದ್ಸರಿ ತಗೊಂಡ್ರೆ ಈವನ್ ರೈತರು ಕೂಡ ಹೇಳಿದ್ರು 20-25 ವರ್ಷದವರೆಗೂ ಯಾವುದೇ ರೀತಿ. ಇಲ್ಲ 25 ವರ್ಷ ಅಲ್ಲ, ಇನ್ನು ನೀವು ನಾನು ಹೇಳ್ತಿದ್ದೀನಿ HTP ಪೈಪ್ಸ್ ಅಂದ್ರೆ ನೀವು ನೋಡಿದಿರ ತುಂಬಾ ವರ್ಷದಿಂದ. ಮೊದಲೆಲ್ಲ ಮೆಟಲ್ ಪೈಪ್ಸ್ ಅಲ್ಲಿ ಆಯಿಲ್, ಕೆಮಿಕಲ್, ಗ್ಯಾಸ್ ಇದೆಲ್ಲ ಮಾಡ್ತಾ ಇದ್ರು. ಸೇಮ್ ಮೆಟೀರಿಯಲ್ ಇದು. ಸೇಮ್ ಮೆಟೀರಿಯಲ್ ಇದು ನಿಮಗೆ 100 ವರ್ಷ ಆದ್ರೂ ಏನು ಆಗಲ್ಲ. ಇದು ಹಿಂಗೆ ಇರುತ್ತೆ, ಬೇರೆಯವ್ರಿಗೆ ಕೊಡ್ಬೋದು. ಇದು ಆ ರೇಟಲ್ಲಿ ಕೊಡ್ಬೋದು. ಅವಾಗ ನಾವು ಈಗ ಮಾಡ್ತಾ ಇರೋ ಪೋರ್ಟಬಲ್ ಸಿಸ್ಟಮ್ ಮಾಡ್ತೀವಲ್ಲ, ಅದು ಆಲ್ ಇನ್ ಒನ್ ಪೋರ್ಟಬಲ್ ಸಿಸ್ಟಮ್ ಅಂತ ಹೇಳ್ತೀವಿ. ಅದನ್ನ ಮಾಡಿರೋದು ರೈತರಿಗೋಸ್ಕರ. ಅವ್ರು ತುಂಬಾ ಲೈಫ್ ಲಾಂಗ್ ಕೆಲ್ಸಕ್ಕೆ ಬರಬೇಕು. ಅದು ಜೊತೆಗೆ ಯಾವುದೇ ಟೆಕ್ನಿಕಲ್ ಸಪೋರ್ಟ್ ಇಲ್ದೇನೆ ಅವರೇ ಇನ್ಸ್ಟಾಲ್ ಮಾಡ್ಕೊಂಡು ಅವರೇ ಅದನ್ನ ಉಪಯೋಗಿಸೋ ತರ ಮಾಡ್ಕೊಟ್ಟಿದೀವಿ ಅದನ್ನ. ಅದು ಯಾವುದೇ ಕಾಂಪಿಟೇಷನ್ ಇಲ್ಲ. ಅದು ಈಗ ನಾವು ಒಬ್ಬರೇ ಮಾಡ್ತಾ ಇರೋದು ಅದನ್ನ. ಇದು ಯಾವ ಸಿಸ್ಟಮ್ ಸರ್? ಇದೇ ನಿಮ್ಗೆ ಆಲ್ ಇನ್ ಒನ್ ಪೋರ್ಟಬಲ್ ಸಿಸ್ಟಮ್ ಅಂತ. ನಾವು ಇದನ್ನೇ ನಾವು ಪ್ರೈಮರಿ ಉದ್ದೇಶನೇ ನಾವು ಇದನ್ನ ಇಟ್ಕೊಂಡೇ ಮಾಡಿರೋದು. ಇದನ್ನ ಅವರಿಗೆ ಒಳಗಡೆ ಭೂಮಿಲಿ ಹಾಕೋ ನೆಸೆಸಿಟಿ ಇರಲ್ಲ. ನೀವೊಂದು ಡ್ರಿಪ್ ಇರಿಗೇಷನ್ ಮಾಡಲಿ ಅಥವಾ ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡ್ಬೇಕಾದ್ರೆ ಬೇಸಿಕ್ ಆಗಿ ಏನ್ ಬೇಕಾಗುತ್ತೆ ಅಂತ ಹೇಳಿದ್ರೆ ಫಸ್ಟ್ ಟ್ರೆಂಚ್ ಮಾಡ್ಬೇಕಾಗುತ್ತೆ. ಆ ಟ್ರೆಂಚ್ದೇ ಕಾಸ್ಟ್ ನಿಮ್ಗೆ ಒಂದು 10-15% ಆಗುತ್ತೆ ಟೋಟಲ್ ಕಾಸ್ಟ್ ಅಲ್ಲಿ. ಇಲ್ಲಿ ನಿಮ್ಗೆ ಟ್ರೆಂಚ್ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಅದು ಬಿಟ್ರೆ ನಿಮಗೆ ಇದನ್ನ ಮೇಲ್ಗಡೆ ಫಿಟ್ಟಿಂಗ್ಸ್ ಎಲ್ಲ ಬೇಕಾಗುತ್ತೆ. ಫಿಟ್ಟಿಂಗ್ಸ್ ಒಂದು 10-15% ಆಗುತ್ತೆ ಟೋಟಲ್ ಕಾಸ್ಟ್ ಅಲ್ಲಿ. ಇದಕ್ಕೆ ಯಾವುದೇ ಫಿಟ್ಟಿಂಗ್ಸ್ ಬೇಕಾಗಿಲ್ಲ. ಸೊ ಹಾಗಾಗಿ ಡೈರೆಕ್ಟ್ ಆಗಿ ಫಾರ್ಮರ್ಗೆ 30% ಸೇವ್ ಆಗೋಯ್ತು ಅಲ್ಲೇನೆ. ಆಮೇಲೆ ಇದನ್ನ ಫಿಟ್ ಮಾಡ್ಬೇಕಾದ್ರೆ ನಿಮಗೆ ಅದಕ್ಕೊಂದು 10-15% ಖರ್ಚಾಗುತ್ತೆ ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ ಅಲ್ಲಿ. ಇದನ್ನ ಅವರೇ ಮಾಡ್ಕೋಬಹುದು. ಸೊ ಹಿಂಗೆ ನಿಮಗೆ 45% ಇಲ್ಲೇ ಸೇವ್ ಆಗೋಯ್ತು ಅವ್ರಿಗೆ. ಇದು ನಾವು ಬೇಕಾಗಿರೋದು ಅವರ ಇದನ್ನ ಕಡಿಮೆ ಮಾಡೋದಕ್ಕೋಸ್ಕರ, ಅವರ ಎಕ್ಸ್ಪೆನ್ಸಸ್ ನ ಕಡಿಮೆ ಮಾಡಕ್ಕೆ. ಅವೆಲ್ಲ ಯಾವ್ದು ಸಬ್ಸಿಡಿನೂ ಕೊಡಲ್ಲ, ಅದಕ್ಕೆ ಟ್ರೆಂಚ್ ತೆಗಿಯೋಕ್ಕೂ ಸಬ್ಸಿಡಿ ಕೊಡಲ್ಲ. ನೀವು ಇದನ್ನ ಫಿಟ್ಟಿಂಗ್ಸ್ ಗಳಿಗೆ ತಗೊಂಬಂದು ಹಾಕ್ತೀವಿ ಅಂತ ಹೇಳಿದ್ರೆ ಅದಕ್ಕೂ ಯಾರು ಸಬ್ಸಿಡಿ ಕೊಡಲ್ಲ. ನಿಮಗೆ ಫಿಟ್ಟಿಂಗ್ ಮಾಡೋರಿಗೆ ಇನ್ಸ್ಟಾಲೇಷನ್ಗಳಿಗೂ ಯಾರಿಗೂ ಕೊಡಲ್ಲ, ಬರೀ ಪ್ರಾಡಕ್ಟ್ ಮಾತ್ರ ಕೊಡ್ತಾರೆ.
ಇದು ಎಷ್ಟು ಅಂತರದವರೆಗೂ ನೆನೆಯುತ್ತೆ ಸರ್? ಈಗ ಒಂದು ಗನ್ ಹಾಕಿದ್ರೆ ಹ್ಮ್. ಒಂದಿಂದ ಇನ್ನೊಂದಕ್ಕೆ ಎಷ್ಟು ದೂರ ಹಾಕ್ಬೋದು ನಾವು? ನೋಡಿ ಇದು ಸಿಸ್ಟಮ್ ಇದೆಯಲ್ಲ, ಇದು ಕಾಮನ್. ಓಕೆ. ಮೇಲ್ಗಡೆ ಇರೋ ಸ್ಪ್ರಿಂಕ್ಲರು ನಿಮ್ಮ ನೀರ್ ಯಾವ ತರ ಇದೆ, ಪಂಪ್ ಯಾವ ತರ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾ. ಇವ್ರ ಹತ್ರ ಇರೋ ಪಂಪ್ ಅಲ್ಲಿ ಏನ್ ಮಾಡುತ್ತೆ, ಇದು 15 ಅಡಿ 20 40 ಅಡಿ ಹೋಗೋವರೆಗೂ ಅಂತದಿದೆ. ಹಾ. ಇದು ಮೈಕ್ರೋ ಸ್ಪ್ರಿಂಕ್ಲರ್. ಇವ್ರು ಏನ್ ಮಾಡ್ತಾರೆ, ಇಲ್ಲಿ ಈ ಜಮೀನಿಗೆ ತುಂಬಾ ಕಡಿಮೆ ನೀರಲ್ಲಿ ಆರಿಸ್ಕೋಬೇಕು. ದೊಡ್ಡ ಸ್ಪ್ರಿಂಕ್ಲರ್ ಹಾಕಿದ್ರೆ ಎಲ್ಲ ಗಟ್ಟಿ ಆಗ್ಬಿಡುತ್ತೆ, ಹಾ. ನೀರ್ ನಿಂತ್ಕೊಂಡ್ಬಿಡುತ್ತೆ ಪೂರ್ತಿ. ಹೌದು. ಎಲ್ಲೆಲ್ಲಿ ಡೌನ್ ಇರುತ್ತೆ ಅಲ್ಲೆಲ್ಲ ನಿಂತ್ಕೊಳ್ಳುತ್ತೆ. ಇದಾದ್ರೆ ಯೂನಿಫಾರ್ಮ್ ಆಗಿ ಬೀಳ್ತಾ ಇರುತ್ತೆ, ಮಳೆ ಬಂದಂಗೆ ಆಗುತ್ತೆ. ಇದನ್ನ ಅವ್ರು ಉಳ್ಬೋದು, ತಿರ್ಗಾ ಮತ್ತೆ ಇದು ಎತ್ತಿಟ್ಕೋಬಹುದು ಪೂರ್ತಿ ಹಾಗೆ. ಓಕೆ. ಸೊ ಇದು ನಾವು ಬೇಕಂದ್ರೆ ಇದು ಚೇಂಜ್ ಮಾಡ್ಕೋಬಹುದು. ಇನ್ ಕೇಸ್ ಇದನ್ನ ಬೇರೆ ಯಾವ್ದ್ ಬೆಳೆ ಬೇಕಾದ್ರೂ- ಹಾಕ್ತೀನಿ, ಆ ಬೆಳೆಗೆ ನಾನು ಬೇರೆ. ನಿಮ್ಗೆ ಯಾವ ಸ್ಪ್ರಿಂಕ್ಲರ್ ಬೇಕೋ ಆ ತರ ಸ್ಪ್ರಿಂಕ್ಲರ್ ಹಾಕೋಬಹುದು ಇದ್ರಲ್ಲಿ. ಓಕೆ. ಇದು ಎಷ್ಟು ಲಾಂಗ್ ಲಾಸ್ಟಿಂಗ್ ಇರುತ್ತೆ, ಎಷ್ಟು ವರ್ಷ ಯೂಸ್ ಮಾಡ್ಕೋಬಹುದು ನಾವು? ಇದು ನೋಡ್ಬೋದು ಪ್ಲಾಸ್ಟಿಕ್ ಆಗಿದೆ. ಸೊ ಬೇರೆ ಕಂಪ್ನಿ ನಾನು ಯೂಸ್ ಮಾಡಿರೋದು ನೋಡಿದೀನಿ, ಒಂದೊಂದು ಬಿಸಿಲಿಗೆ ಒಣಗಿ ಹಂಗೆ ಮುರಿದೋಗುತ್ತೆ. ಅದು ಇದ್ರಲ್ಲಿ ಹಾಕಿರೋ ಮೆಟೀರಿಯಲ್ ಇರುತ್ತಲ್ಲ, ಆ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ. ನೀವು ಒಳ್ಳೊಳ್ಳೆ ಕಂಪ್ನಿಲಿ ಒಳ್ಳೆ ಇಂಪೋರ್ಟೆಡ್ ಪ್ಲಾಸ್ಟಿಕ್ಸ್ ಇದನ್ನ ರೆಸಿನ್ ಹಾಕಿ ಯೂಸ್ ಮಾಡಿದ್ರೆ ಅದು ನಿಮ್ಗೆ ಜಾಸ್ತಿ ದಿವಸ ಬಳಕೆ ಬರುತ್ತೆ. ಓಕೆ. ಬಟ್ ಇಲ್ಲಿ ರೈತರಿಗೆ ಅಷ್ಟೊಂದೆಲ್ಲ ಅವರು ಆ ಸ್ಪ್ರಿಂಕ್ಲರ್ಗಳೆಲ್ಲ ಈ ತರ ಇದೇ, ನೀವು ಇಂಪೋರ್ಟೆಡ್ ಸ್ಪ್ರಿಂಕ್ಲರ್ ತಗೋಬೇಕು ಅಂದ್ರೆ ಇದಕ್ಕೆ 120 ರೂಪಾಯಿ, ಓಕೆ. 100 ರೂಪಾಯಿ, 80 ರೂಪಾಯಿ ಎಲ್ಲ ಹೋಗುತ್ತೆ. ಹಾ. ಇದೆಲ್ಲ ಇವರಿಗೆಲ್ಲ 15 ರೂಪಾಯಲ್ಲೆಲ್ಲ ಸಿಗುತ್ತೆ. ಓಕೆ. ಸೊ ಅವ್ರೇನ್ ಮಾಡ್ತಾರೆ, ಇದೇನಿಲ್ಲ ಅಂದ್ರೆ 3-4 ವರ್ಷ ಬರುತ್ತೆ ಇದು ಬಿಸಿಲಲ್ಲಿ. ಯಾರು Okay. ಬಿಸಾಕಿದ್ರೆ ಏನಾಗಲ್ಲ. Okay. ಆಮೇಲೆ ಅವ್ರು ಬೇಕಾದ್ರೆ ಹಾಕೊಳ್ತಾರೆ. ಇದನ್ನ ತುಂಬಾ ಈಗ ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ. ಓಕೆ. ಇದನ್ನ ಹಾಕೊಳ್ತಾರೆ. ಇದು ಯಾವ ಸ್ಪ್ರಿಂಕ್ಲರ್ ಬೇಕಾದ್ರೆ ಹಾಕೋದು. ಇದು ಪೈಪ್ ಇದೆಯಲ್ಲ, ನೀವು ಎಷ್ಟು ವರ್ಷ ಇಟ್ಕೊಂಡ್ರು ಏನಾಗಲ್ಲ, ಹಾಗೆ Okay. ಇರುತ್ತೆ. ನೋಡ್ತಾ ಇರ್ಬೋದು. ಅಡ್ಜಸ್ಟ್ಮೆಂಟ್ ಆಗಿ ಇಲ್ಲಿ ಕಡೆ ಕೆಳಗಡೆ ಹೋಗಿ ಇದು ಓಪನ್ ಮಾಡಿ ಸರ್. ಇದನ್ನ ಬೇಕಂದ್ರೆ ನೋಡಿ, ಇದನ್ನ ಪೈಪ್ ತೆಗೆದ್ಬಿಟ್ರೆ ಹಿಂಗಿಷ್ಟೇ ತೆಗೆದ್ಬಿಡೋದಷ್ಟೇ. ಓಕೆ. ನೀವು ಇದನ್ನ ಬೇಕಾದ್ರೆ ನೀವು ತಿರುಗಿಸ್ಕೋಬಹುದು. ಈಗ ಮೇಲ್ಗಡೆ ಈ ಕಡೆ ಮೇಲ್ ಮಾಡ್ಕೋಬಹುದು. ಓ. ಇದನ್ನ ನೀವು ಈ ಪೈಪನ್ನ ಒಳಗಡೆ ಫಿಕ್ಸ್ ಮಾಡಿ ಇದನ್ನ ಹಿಂಗ್ ಲಾಕ್ ಮಾಡೋದಷ್ಟೇ. ಮೇಲ್ಗಡೆ ಇನ್ನೊಂದು ಸ್ಪ್ರಿಂಕ್ಲರ್ ಬೇಕಂದ್ರೆ ಹಾಕ್ಬೋದು ಇಲ್ಲಿ ನಾವು. ಹೌದು, ಇದು ಕೂತ್ಕೊಳ್ಳುತ್ತೆ ಅಷ್ಟೇ. ಬೇಡ ಅಂದಾಗ ತಕೊಂಡು ಹೋಗ್ಬೋದು ಪೂರ್ತಿ. ಓಕೆ. 20 ಅಡಿವರೆಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಸಿಗುತ್ತೆ. ಸರ್ ಉದ್ದ ಸಿಗುತ್ತೆ ಅಂತ ಹೇಳಿದ್ರಿ. ಈಗ ನಾನು ಗಿಡದಿಂದ ಗಿಡಕ್ಕೆ ನಾನು ಅಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕಲ್ವಾ ಮೇಲ್ಗಡೆ ಎತ್ಕೊಂಡು? ಹ್ಮ್. ಅದು ಯಾವ ತರ ಮಾಡ್ಕೊಂತೀವಿ? ಕಟ್ ಮಾಡ್ತೀವಿ ಅಥವಾ ಇದಕ್ಕೆ? ಇಲ್ಲ, ಕಟ್ ಮಾಡಿ ಇದು ನೋಡಿ, ಇದು 9 ಅಡಿ ಪೈಪ್ ಇದೆ. ಫಸ್ಟ್ ಇದು ಹಾ. ಮೊದಲನೇ ಇದ್ರಲ್ಲಿ ಹಾಕಿದ್ದೀವಿ. ಇದು ಡಿಫಾಲ್ಟ್ ಆಗಿ ನೀವೇ ಕೊಡ್ತೀರಾ ಅಥವಾ ನಾವು ಅಡ್ಜಸ್ಟ್ ಇಲ್ಲ, ನಾವೇ ನಿಮ್ಗೆ ಯಾವ ಬೇಕು, 5 ಅಡಿದ ಎಷ್ಟು ಬೇಕು, 15 ಅಡಿದ ಎಷ್ಟು ಬೇಕು, 9 ಅಡಿದ ಎಷ್ಟು ಬೇಕು, 20 ಅಡಿದ ಎಷ್ಟು ಬೇಕು, 18 ಅಡಿದ ಎಷ್ಟು ಬೇಕು, ಹಾ. ಅದ್ ನಿಮ್ಗೆ ಅಷ್ಟು ಪೈಪ್ಗಳನ್ನ ತಗೋಬಹುದು, ಸಿಗುತ್ತೆ. ಓಕೆ. ನಮ್ಮ ಉದ್ದೇಶ ಇರೋದು ಅವರಿಗೆ ಕಟ್ ಮಾಡೋದೇ ಬೇಕಾಗಿಲ್ಲ. Okay. ಟೂಲ್ಸ್ ಬೇಡ, ಓಕೆ. ಫಿಟ್ಟಿಂಗ್ಸ್ ತಗೋಬಾರ್ದು. ಓಕೆ. ಏನ್ ಬೇಕೋ ಎಲ್ಲ ರೆಡಿ ಸಿಗುತ್ತೆ. ಒಂದು ಗಮ್ ಎಲ್ಲೂ ಬಳಸೋ ತರ ಗಮ್ಮು ಮಾಡಿಲ್ಲ. ಬೇಕಾಗಿಲ್ಲ ಇದಕ್ಕೆ. ಓಕೆ. ಇದೆಲ್ಲ ಜಸ್ಟ್ ಥ್ರೆಡಬಲ್ ಸಿಸ್ಟಮ್. ಇಲ್ಲ, ನಾವೇನ್ Lock ಮಾಡಿದೀವಿ system. ಬೇಸಿಕಲಿ, ಈ ಥ್ರೆಡ್ಗೂ ಅವ್ರು ದಾರ ಹಾಕ್ಬೇಕು, ಈ ಇನ್ಸುಲೇಷನ್ ಟೇಪ್ ಹಾಕ್ಬೇಕು, ಅಥವಾ ಟೆಫ್ಲಾನ್ ಟೇಪ್ ಎಲ್ಲ ಹಾಕ್ಬೇಕಾಗುತ್ತೆ ಅಂತ ಹಾ. ನಾವೇನ್ ಮಾಡಿದೀವಿ, ಅದೊಂದು ಕನ್ಸ್ಯೂಮಬಲ್ ಆಗಿ ಬರ್ತಾನೆ ಇರುತ್ತೆ ಎಕ್ಸ್ಪೆನ್ಸಸ್. ಹಾ. ನಾವು ಈ ಥ್ರೆಡ್ ಅನ್ನೇ ನಾವು ಸ್ವಲ್ಪ ಜಾಸ್ತಿ ಮಾಡಿದೀವಿ ಇದ್ರಲ್ಲಿ. ಓಕೆ. ಸೊ ಹಂಗಾಗಿ ಅದು ನಿಮ್ಗೆ ಬೇಕಾಗೋದಿಲ್ಲ. ಅವ್ರು ಬರೀ ಈ ಬೋರ್ವೆಲ್ಗೆ ಅವ್ರು ಫಿಲ್ಟರ್ ಹಾಕಿಲ್ಲ, ಡೈರೆಕ್ಟ್ ಆಗಿ ಯೂಸ್ ಮಾಡ್ತಾ ಇದಾರೆ. 1.5 ವರ್ಷ ಆಗಿದೆ ಹಾ. ಯೂಸ್ ಮಾಡ್ಕೋತಾ ಇದಾರೆ ಇದನ್ನ. ಯಾಕಂದ್ರೆ ಅವ್ರಿಗೆ ನೆಸೆಸಿಟಿ ಇಲ್ಲ, ಓಕೆ. ಖರ್ಚು ಕಡಿಮೆ ಆಗ್ಬೇಕು ಅಂತ. ಬೇಕು ಅಂದಾಗ ಅವ್ರು ಬೇಕಾದ್ರೆ ಹಾಕೋಬಹುದು ಅವರು. ಓಕೆ. ಈಗ ಸ್ಪ್ರಿಂಕ್ಲರ್ ಎಲ್ಲಾದ್ರೂ ಕಟ್ಕೊಂಡ್ರೆ ಇದಾಗುತ್ತೆ, ಎಲ್ಲೂ ಕಟ್ಕೊಂತಿಲ್ಲ ಅಂದ್ಮೇಲೆ ಎಲ್ಲ ಮಾಡೋ ಕಟ್ಕೊಂಡ್ಸಲ್ಲ, ಅವಶ್ಯಕತೆನೇ ಇರೋದಿಲ್ಲ. ಹೋಗುತ್ತೆ. ಇದ್ರೆ ಅದನ್ನ ಉರುಬಿಟ್ಟು ತೆಗಿತಾರೆ ಅಷ್ಟೇ. ಓಕೆ. ಮೈಕ್ರೋ ಸ್ಪ್ರಿಂಕ್ಲರ್ಗಳಿದೆ, ಡ್ರಿಪ್ ಇರಿಗೇಷನ್ ಇದೆ, ಹನಿ ನೀರಾವರಿ, ಓಕೆ. ತುಂತುರು ನೀರಾವರಿ, ಹಾ. ಅದ್ರಲ್ಲಿ ಮಿಸ್ಟ್ ಇರಿಗೇಷನ್, ಯಾವ ತರದ ಇರಿಗೇಷನ್ ಬೇಕಾದ್ರೆ ಎನಿಥಿಂಗ್ ಇನ್ ವಾಟರ್ ಮ್ಯಾನೇಜ್ಮೆಂಟ್. ಓಕೆ. ಪಾಲಿ ಹೌಸ್ಗಳಿಗೆ ನಾವು ಡ್ರಿಪ್ ಇರಿಗೇಷನ್ ಮಾಡ್ತೀವಿ, ಮೈಕ್ರೋ ಸ್ಪ್ರಿಂಕ್ಲರ್ಸ್ ಮಾಡ್ತೀವಿ, ಮಿಸ್ಟರ್ಸ್ ಮಾಡ್ತೀವಿ, ಫಾಗಿಂಗ್ ಸಿಸ್ಟಮ್ ಮಾಡ್ತೀವಿ. ಎಲ್ಲಾ ತರದ ಇರಿಗೇಷನ್ ಸಿಸ್ಟಮ್ ಮಾಡ್ಕೊಡ್ತೀವಿ. ಇದು HDP ಪೈಪ್ ಅಂತ ಹೇಳಿದ್ರಿ, ಹ್ಮ್. ಇದ್ರ ಕ್ವಾಲಿಟಿ ಹೇಗಿರುತ್ತೆ ಸರ್? ಇದು HDPE ಪೈಪ್ ಅಂದ್ರೆ ಇದು ಹೈ ಡೆನ್ಸಿಟಿ ಪಾಲಿಥಿಲೀನ್ ಪೈಪ್. ಓಕೆ. ಇದನ್ನ ನೀವು ಇದರಲ್ಲಿ ಕೆಮಿಕಲ್ಲು ಮತ್ತೆ ಇದರಲ್ಲಿ ಆಸಿಡ್ಸ್, ಇದೆಲ್ಲ ಪೆಟ್ರೋಲಿಯಮ್, ಇದೆಲ್ಲ ಯೂಸ್ ಮಾಡೋಕೆ, ಟ್ರಾನ್ಸ್ಪೋರ್ಟ್ ಮಾಡೋಕೆ ಉಪಯೋಗಿಸುವಂತ ಪೈಪ್ ಇದು. ಓಕೆ. ಇರಿಗೇಷನ್ ಈಗ ನಿಮ್ಗೆ ಜಲ್ ಜೀವನ್ ಮಿಷನ್ ಅಲ್ಲಿ ಯೂಸ್ ಮಾಡ್ತಾರೆ. Okay. ಅದೇ ಬೇರೆ ಗ್ರೇಡ್ ಪೈಪ್. ಇದು ನಿಮ್ಗೆ ತುಂಬಾ ಪ್ರೆಷರೈಸ್ಡ್ ಪೈಪ್ಸ್. ಓಕೆ. ಇದು ತುಂಬಾ ಕಾಲ ಬಾಳಿಕೆ ಬರೋದು. ಯಾವ ತರ ಬಿಸಿಲಲ್ಲಿ ಬಿಸಾಕಿದ್ರು ಎಲ್ಲಿದ್ರು ಏನೂ ಆಗಲ್ಲ. ಹಾರ್ಡ್ ಯಾವ ತರ ಬೇಕೋ ಆ ತರ ರಫ್ ಯೂಸ್ ಆಗುತ್ತೆ ಪೈಪ್. ಓಕೆ. ನಾವೀಗ ಕೊಡ್ತಾ ಇರೋ ಪ್ರಾಡಕ್ಟ್ ಏನಂದ್ರೆ, ಒಂದ್ಸಲಿ ಹಾಕಿದ್ರೆ ಹಾ. ಅವ್ರು ತಿರ್ಗಾ ಇದನ್ನ ಹಾಳು ಮಾಡಕ್ ಆಗೋದೇ ಇಲ್ಲ. ಓಕೆ. ತುಂಬಾ ಡ್ಯೂರಬಿಲಿಟಿ ಇರುತ್ತೆ. ಓಕೆ. ಆ ತರ ಬರೀ ರಫ್ ಯೂಸ್ ಆಗುವಂತ ಪ್ರಾಡಕ್ಟ್ಸ್. ಓಕೆ. ಅವರು ತಗೊಂಡು ಯಾವ ತರ ಪೋರ್ಟಬಲ್, ಯಾವಾಗ ಬೇಕಾದ್ರೂ ಅವಾಗ ಎಲ್ಲಿ ಬೇಕಾದ್ರೂ ಹಾಕಬಹುದು, ತಕ್ಕೋಬಹುದು. 2 ಇಂಚಿಂದ HDPE ಪೈಪು ಥ್ರೆಡೆಡ್ ಇರುತ್ತೆ. ಹ್ಮ್. ಒಂದ್ ಸೈಡ್ ಫೀಮೇಲ್, ಒಂದ್ ಸೈಡ್ ಮೇಲ್ ಥ್ರೆಡೆಡ್ ಓಕೆ. ಬಾಲ್ ವಾಲ್. ಸೊ ಈ ಬಾಲ್ ವಾಲ್ನ ಕನೆಕ್ಟ್ ಮಾಡ್ಕೊಂತೀವಿ. ಹ್ಮ್. ಸೊ ಎಲ್ಲೆಲ್ಲಿ ನಮಗೆ 20 ಫೀಟ್ ಬೇಕಂದ್ರೆ 20 ಫೀಟು, 40 ಫೀಟ್ ಬೇಕಂದ್ರೆ 40 ಫೀಟು, 15 ಫೀಟ್ ಬೇಕಂದ್ರೆ 15 ಫೀಟು. ಓಕೆ. ಸೊ ಇದು ನೆಟ್ ಬೋಲ್ಟ್ ನಾವು ಟೈಟ್ ಮಾಡ್ಕೋಬೇಕು. ಟೈಟ್ ಮಾಡಿ ನಾವು ಇದು ಕನೆಕ್ಷನ್ ಮಾಡೋದು. ನೆಕ್ಸ್ಟ್ ಅದಾದ್ಮೇಲೆ HDPE ಅಡಾಪ್ಟರ್. ಸೊ ಇದು ನಾವು ಬಂದು QC ಅಡಾಪ್ಟರ್ ಹಾಕಿದಾಗ ಮಾತ್ರ ಈ ತರ ಅಡಾಪ್ಟರ್ ಹಾಕ್ತಿವಿ. ಹ್ಮ್. ನಮ್ದು ಇನ್ನೊಂದಿದೆ. ಹ್ಮ್. ಸೊ ಇದು ಡೈರೆಕ್ಟ್ ಯೂನಿಯನ್ ಅಡಾಪ್ಟರ್ ಬಂದಾಗ ಈ ತರ ಅಡಾಪ್ಟರ್ ಬರುತ್ತೆ. ಈ ಸಿಸ್ಟಮ್ ನಮ್ದು ಯುಸಿ ಬಂದಾಗ ಈ ಅಡಾಪ್ಟರ್ ಹಾಕ್ಕೊಂತೀವಿ ಸರ್. ಸೇಮ್. ಹ್ಮ್. ಸೊ ಇದು ಹಾಕೊಂಡು ಜಸ್ಟ್ ಇದು ಕ್ವಿಕ್ ಕಪ್ಲಿಂಗ್, ಇದು ಕ್ವಿಕ್ ಕಪ್ಲರ್ ಅಂತೀವಿ. ಹ್ಮ್. ಸೊ ಪ್ರೆಸ್ ಮಾಡಿ ಫಿಟ್ ಮಾಡಿ ಲಾಕ್ ಮಾಡೋದಷ್ಟೇ. ಸೊ ಇದು ಎವ್ರಿ 20 ಫೀಟು 15 ಫೀಟು ನಮಗೆ ಇರೋದು. 15 ಫೀಟಿಗೂ ಬರುತ್ತೆ, 9 ಫೀಟು,
ಮತ್ತೆ 18 ಫೀಟ್ಗೂ ಬರುತ್ತೆ. ಸೊ Okay. ಎರಡನ್ನು ಹಂಗೆ ಮಾಡಿ ಇದು ಸ್ಪ್ರಿಂಕ್ಲರ್ ಎವರಿ ಟೈಮ್ ಸ್ಪ್ರಿಂಕ್ಲರ್ ಕನೆಕ್ಟ್ ಮಾಡ್ತಾ ಹೋಗೋದು. ಸೊ ಇದು ಮಾಮೂಲಿ ವರ್ಟಿಕಲ್ಲು. ಇದರಲ್ಲಿ ನಮಗೆ 2 ಫೀಟು 3 ಫೀಟು 4 ಫೀಟು 1 ಮೀಟರ್ದು ಹೈಟು ಅದು ಕೂಡ ಬರುತ್ತೆ. ಓಕೆ. ಇದು ಸ್ಪ್ರಿಂಕ್ಲರ್ ಕೂಡ ಅಷ್ಟೇ ರಿಮೂವಬಲ್ ಸ್ಪ್ರಿಂಕ್ಲರ್ಸ್. ನಾವು ಇದು ಸ್ಪ್ರಿಂಕ್ಲರ್ ಯಾವ್ದು ಬೇಕಾದ್ರೂ ಹಾಕೋಬಹುದು. ನಮ್ದು ಓವರ್ ಹೆಡ್ ಸ್ಪ್ರಿಂಕ್ಲರ್ ಕೂಡ ಹಾಕೋಬಹುದು. 1/2 ಇಂಚ್ ಬರುತ್ತೆ ಇದೇ ಇದರಲ್ಲಿ ಸೈಜು. ಇಲ್ಲ ಅಂದ್ರೆ ನಮ್ದು ಜೆಟ್ಸ್ ಟರ್ಬೋನು ಯೂಸ್ ಮಾಡ್ಬೋದು, ಮೈಕ್ರೋ ಸ್ಪ್ರಿಂಕ್ಲರ್ದು ಯೂಸ್ ಮಾಡ್ಬೋದು, ಮತ್ತೆ ಫಾಗರ್ ಮಿಸ್ಟ್ನೆಟ್ ಅಂತ ಬರುತ್ತೆ. ಓಕೆ. ಮಿಸ್ನರ್ ಕೂಡ ಯೂಸ್ ಮಾಡ್ಬೋದು. ಸೊ ನೋಡ್ತಾ ಇರ್ಬೋದು, ಜಸ್ಟ್ ಈವನ್ 2 ನಿಮಿಷ ಕೂಡ ಆಗಿಲ್ಲ ಫಿಟ್ ಮಾಡಿದ್ರು ಅವರು. ಮತ್ತೆ ಇವೆಲ್ಲ ರಿಮೂವಬಲ್ಸ್. ಏನೇ ಕಟ್ಕೊಂಡ್ರು ಕೂಡ ನಮ್ಗೆ ಏನೇ ಇದ್ರು ಜಸ್ಟ್ ಇದು ರಿಮೂವ್ ಮಾಡೋದು. ಬಕೆಟ್ ಅಲ್ಲಿ ನೀಟಾಗಿ ಬೇಕಾದ್ರೆ ವಾಶ್ ಮಾಡ್ಕೋಬಹುದು, ಏನಾರ ಇದ್ರೆ ಕ್ಲೀನ್ ಮಾಡ್ಬೋದು. ಇದ್ರಲ್ಲಿ ಏನಾರ ಅಕಸ್ಮಾತ್ ಕಟ್ಕೊಂತು ಜಸ್ಟ್ ಇದನ್ನ ಪುಲ್ ಮಾಡಿ ನಾವು ಎತ್ಕೊಂಡ್ರೆ ಸಾಕು, ಓಕೆ, ಬಂದ್ಬಿಡುತ್ತೆ. ಓಕೆ. ಸೊ ಇದ್ರಲ್ಲಿ ಏನೇನೇ ಕಸ ಇದ್ರೆ ಕ್ಲೀನ್ ಮಾಡ್ಕೊಂಬಿಟ್ಟು ಮತ್ತೆ ಏನಿದೆ ಸೇಮ್ ಅದೇ ತರ ಪ್ಲಗ್ ಮಾಡಿದ್ರೆ ಮುಗೀತು. ಓಕೆ. ನಾನು ನಾರ್ಮಲ್ ಆಗಿ ಡ್ರಿಪ್ ಇರಿಗೇಷನ್ ಮಾಡ್ತೀನಿ ಅಂತ ಹೇಳಿದೆ. ಇಷ್ಟು ನಾನು ಅಸೆಂಬಲ್ ಮಾಡಬೇಕಿತ್ತು ಅಂದ್ರೆ ಏನಿಲ್ಲ ಅಂದ್ರೆ ಗಮ್ ಬೇಕಿತ್ತು, ತುಂಬಾ ಪ್ರಾಡಕ್ಟ್ ಬೇಕಿತ್ತು. ಸರ್ ಇದ್ರಲ್ಲಿ ಗಮ್ಮಿಂಗು ಏನು ಬೇಕಾಗಿಲ್ಲ ಸರ್, ಮೇನ್ ಲೈನ್ ಒಂದೇ ನಮಗೆ ಬೇಕಾಗಿಲ್ಲ. ಇವನ್ ಇಷ್ಟು ಕೆಲಸ ಮಾಡ್ಬೇಕಂದ್ರೆ 10 ರಿಂದ 15 ನಿಮಿಷ ಮೇಲ್ ಬೇಕಾಯ್ತು. ನೀವು ನೋಡ್ಬೋದು 2 ನಿಮಿಷಕ್ಕೆ ಇದೆಲ್ಲ ಅಸೆಂಬಲ್ ಮಾಡಿ. ಸರ್ ಇದು ಸೇಮ್ 9 ಫೀಟಿಂಗ್ ನೋಡಿ ಈ ತರ ಇರುತ್ತೆ. 9 ಫೀಟು 9 ಫೀಟು 9 ಫೀಟು. ಸೊ ನಾವು ಅವಲ್ಲೇ ನೋಡುದು ಒಂದು 10 ಮಿನಿಟ್ಸ್ ಅಲ್ಲಿ ಆರಾಮಾಗಿ ನಾವು 5 ಜೆಟ್ ಸ್ಪ್ರಿಂಕ್ಲರ್ ನಾವು ಕನೆಕ್ಟ್ ಮಾಡ್ಕೊಂಡ್ಬಿಡ್ಬೋದು. ಕ್ವಿಕ್ ಲಾಕ್ ಫಿಟ್ಟಿಂಗು. ಇದು ಬಂದು ನಮ್ದು ಯೂನಿಯನ್ ಸೇಮ್ ಇದು ಲಾಕ್ ಸಿಸ್ಟಮ್ ಥ್ರೆಡೆಡ್. ಸೊ ರೊಟೇಟ್ ಮಾಡಿ ನಾವು ಲಾಕ್ ಮಾಡ್ಕೋಬಹುದು. ಈ ಮೆಥಡ್ ಅಲ್ಲಿ ಲಾಕ್ ಮಾಡ್ಕೋಬಹುದು. ಇದು ಮತ್ತೆ ಇದೇನಿರುತ್ತೆ ಇದು ಅಷ್ಟೇ ಎಲ್ಲ ಯೂನಿಯನ್. ಇದಕ್ಕೆ ನಿಮಗೆ ಲಾಕ್ ಮಾಡೋದಕ್ಕೆ ಲಾಕ್ ಬರುತ್ತೆ. ನಾವು ಟೈಟ್ ಮಾಡೋದಕ್ಕೆ ಮ್ಯಾನ್ಯುಯಲ್ ಟೈಟ್ ಅಲ್ಲ, ಪ್ಲಾಸ್ಟಿಕ್ ಒಂದು ಕ್ಲಾಂಪ್ ಬರುತ್ತೆ. ಕ್ಲಾಂಪ್ ಅಲ್ಲಿ ನಾವು ಇದು ಟೈಟ್ ಮಾಡ್ಕೋಬಹುದು. ಇದು STP ಬಂದು 9 ಫೀಟ್ಗೂ ಬರುತ್ತೆ, 18 ಫೀಟ್ ಬರುತ್ತೆ. ಥ್ರೆಡ್ ಕ್ವಾಲಿಟಿ ಇದೆ, ಆಲ್ಮೋಸ್ಟ್ ಎಲ್ಲ ಥ್ರೆಡ್ ಯೂಸ್ ಮಾಡಿದ್ರೆ ಥ್ರೆಡೆಡ್ ಎಲ್ಲ ಹೌದು, ಥ್ರೆಡ್ Quality ಕ್ವಾಲಿಟಿ ಇರುತ್ತೆ. ಎಲ್ಲ STP ಐಟಮ್ ಇರೋದ್ರಿಂದ ಯಾವುದೇ ಥ್ರೆಡ್ ನಮ್ಗೆ ಲೀಕ್ ಬರಲ್ಲ. ಓಕೆ. ಸೊ ನೋಡಿ ನೀಟಾಗಿ ಟೈಟ್ ಮಾಡ್ಕೋಬಹುದು. ಓಕೆ. ಒಂದು ಚೂರು ಮತ್ತೆ ನಮಗೆ ಹೆಂಗ್ ಬೇಕಂಗೆ ನೋಡಿ ಇದು ಲೂಸ್ ಮಾಡ್ಕೋಬೇಕಾ ಈ ತರ ಟೈಟ್ ಮಾಡ್ಕೋಬಹುದು. ಲೂಸ್ ಬೇಕು ಅಂದ್ರೆ ಲೂಸ್ ಮಾಡ್ಕೋಬಹುದು. ನೀರೆಲ್ಲ ಲೀಕ್ ಆಗಲ್ವಾ ಇದು? ಲೀಕ್ ಆಗಲ್ಲ ಸರ್. ಯಾಕೆಂದ್ರೆ ನಾವು ಫಿಟ್ ಮಾಡ್ಬೇಕಾದ್ರೆ ನೀಟಾಗಿ ಫಿಟ್ ಮಾಡ್ಕೊಂಡು ಪ್ಲಾಸ್ಟಿಕ್ ನಮ್ PP ಇದ್ರದ್ದು ಕ್ಲಾಂಪೇ ಯೂಸ್ ಮಾಡಬೇಕು, ಬೇರೆದು ಯಾವ್ದು ಯೂಸ್ ಮಾಡಬಾರ್ದು. ಓಕೆ. ಅದ್ರದ್ದು ಕಂಪ್ಲೀಟ್ ಸೆಟ್ ಯೂಸ್ ಮಾಡ್ಕೊಂಡ್ರೆ ಎಲ್ಲೂ ಒಂದು ಇದಕ್ಕೆ ಏನ್ ನಾವು ಅಕ್ಸೆಸರೀಸ್ ಕೊಟ್ಟಿರ್ತೀವಿ, ಏನ್ ಫಿಟ್ಟಿಂಗ್ ಕೊಟ್ಟಿರ್ತೀವಿ ಅದೇ ಯೂಸ್ ಮಾಡ್ಕೋಬೇಕು. ಓಕೆ. ಥ್ಯಾಂಕ್ ಯು ಸರ್.